ನಾವು ಹೆಚ್ಚಾಗಿ ಭೂತಕಾಲದಲ್ಲಿ ಬದುಕುತ್ತಾ ಇರುತ್ತೇವೆ. ಹಳೆಯದನ್ನು ನೆನಪಿಸಿಕೊಳ್ಳುತ್ತಾ ಹಳೆಯದನ್ನೇ ಮುಂದುವರಿಸುತ್ತಾ ಭೂತಕಾಲದಲ್ಲಿಯೇ ಬದುಕಿಬಿಡುತ್ತೇವೆ. ಇನ್ನು ಕೆಲವರು ಭವಿಷ್ಯತ್ ಕಾಲದಲ್ಲಿ ಬದುಕುತ್ತಾರೆ, ಕನಸು ಕಾಣುತ್ತಲೇ ಇರುತ್ತಾರೆ. ವರ್ತಮಾನದ ಬದುಕುವವರು ಬಹಳ ಕಡಿಮೆ. ಇಂದಿನ ಬದುಕನ್ನು, ಈ ಕ್ಷಣದ ಬದುಕನ್ನು ಬದುಕುವುದು ಹೆಚ್ಚು ಜನ ಮಾಡದಂತಹ ಕೆಲಸ. ಕಳೆದನ್ನು ಮುಗಿದು ಹೋಗಿದೆ, ಅದರ ಕುರಿತು ಶೋಕ ಬೇಡ. ಇನ್ನು ಮುಂದಿನದ್ದು, ಅದಿನ್ನೂ ಬಂದೇ ಇಲ್ಲ, ಅದರ ಕುರಿತು ಯೋಚನೆ ಬೇಡ. ಈ ಕ್ಷಣ ಏನಿದೆಯೋ ಈ ಕ್ಷಣವನ್ನು ವಿವೇಕಿಯಾದವನು ಅಥವಾ ತಜ್ಞನಾದವನು ಚೆನ್ನಾಗಿ ಬದುಕುತ್ತಾನೆ ಎನ್ನುತ್ತದೆ ಒಂದು ಸುಭಾಷಿತ. ಹಾಗಾಗಿ ನಾವು ವರ್ತಮಾನದಲ್ಲಿ ಬದುಕೋಣ, ವರ್ತಮಾನವನ್ನು ಬದುಕೋಣ. ಪ್ರೀತಿಯ ಸೌಖ್ಯ 6 ವಿಧ. ಇವನ್ನು ಪ್ರೀತಿಯ ಲಕ್ಷಣ ಎನ್ನಬಹುದು. ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನ ಮೇಲೆ ಪ್ರೀತಿ ಇದ್ದರೆ, ಯಾವುದೇ ಜೀವಿಗೆ ಇನ್ನೊಂದು ಜೀವಿಯ ಮೇಲೆ ಪ್ರೀತಿ ಇದ್ದರೆ ಹೀಗಾಗುತ್ತದೆ. ಪ್ರೀತಿ ಇದ್ದಲ್ಲಿ ಕೊಡುತ್ತಾರೆ, ಅವರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡುತ್ತಾರೆ, ಅವರಿಗೆ ತನ್ನ ಗುಟ್ಟನ್ನು ಹೇಳುತ್ತಾರೆ, ಅವರ ಗುಟ್ಟನ್ನು ಕೇಳುತ್ತಾರೆ, ಅವರಿಂದ ಆಹಾರ ಸ್ವೀಕಾರ ಮಾಡುತ್ತಾರೆ, ಅವರಿಗೆ ಆಹಾರವನ್ನು ಉಣಿಸುತ್ತಾರೆ. ಈ ಯಾರೂ ಇದೆ ಎಂದರೆ ಅಲ್ಲಿ ಪ್ರೀತಿ ಇದೆ ಎಂದರ್ಥ. ಪ್ರೀತಿ ಇದೆ ಎಂದರೆ ಈ ಯಾರೂ ಇರಬೇಕು ಎಂದರ್ಥ. ಕಾಲ ನಮ್ಮನ್ನು ಕದಲಿಸುತ್ತದೆ ಎನ್ನುವುದು ಪ್ರಾಚೀನ ಮನುಷ್ಯನ ಶೋಧ. ಇವತ್ತಿನ ಮನುಷ್ಯನ ಶೋಧವು ಹೌದು ಎನ್ನಬಹುದು. ಎಲ್ಲದಕ್ಕೂ ಕಾಲವೇ ಕಾರಣ ಎನ್ನುವ ಮಾತನ್ನು ನಾವು ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ಸಾಮಾನ್ಯವಾಗಿ ಕೈಮೀರಿದ್ದು ನಡೆದಾಗ, ಬೇಕಾದ್ದು ನಡೆಯದಿದ್ದಾಗ ಒಪ್ಪುತ್ತೇವೆ. ಈ ಕಾಲ ಹೇಗೆ ಕೆಲಸ ಮಾಡುತ್ತದೆ, ಅದು ಎಲ್ಲಿದೆ, ಹೇಗಿದೆ, ಅದರ ಕಾರ್ಯವಿಧಾನ ಏನು? ಕಾಲವು ಖಡ್ಗ ಹಿಡಿದು ಬಂದು ತಲೆ ಕಡಿಯುವುದಿಲ್ಲ. ಬದಲಿಗೆ ಅದರ ಸಾಮರ್ಥ್ಯ ಎಂಥದ್ದು ಎಂದರೆ, ಯಾವುದು ಹೇಗೆ ಕಾಣಬೇಕೋ ಅದಕ್ಕೆ ವಿರುದ್ಧವಾಗಿ ಆ ವಸ್ತು ಕಾಣುವಂತೆ ಮಾಡುತ್ತದೆ. ಎಂದರೆ ನಾವು ಯಾವುದನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕೋ ಹಾಗೆ ಅರ್ಥ ಮಾಡಿಕೊಳ್ಳಲಾಗದೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ. ಏಕೆಂದರೆ ತಪ್ಪಾಗಿ ನೋಡುತ್ತೇವೆ. ಏಕೆ ತಪ್ಪಾಗಿ ನೋಡುತ್ತೇವೆ ಎಂದರೆ ಅದು ತಪ್ಪಾಗಿ ಕಾಣಿಸುತ್ತದೆ. ಏಕೆ ತಪ್ಪಾಗಿ ಕಾಣಿಸುತ್ತದೆ ಎಂದರೆ ಕಾಲವೇ ನಮಗೆ ತಪ್ಪಾಗಿ ಕಾಣಿಸುವಂತೆ ಮಾಡಿಬಿಡುತ್ತದೆ. ಹಾಗಾಗಿಯೇ ಯಾವುದು ಹೇಗಿದೆಯೋ ಹಾಗೆಯೇ ಕಂಡರೆ ನಾವು ಬದುಕಿಕೊಳ್ಳುತ್ತೇವೆ. ಯಾವುದು ಹೇಗಿದೆಯೋ ಹಾಗಲ್ಲದೆ ಕಾಣಿಸಿದರೆ ಅದೇ ಸಾವು, ಅದೇ ನೋವು. ತೃಪ್ತಿ ಮತ್ತು ಅತೃಪ್ತಿಗಳು ಸದಾ ಬದುಕನ್ನು ತುಂಬಿಕೊಂಡಿರುತ್ತವೆ. ಯಾವುದರಲ್ಲಿಯೂ ತೃಪ್ತಿ, ಯಾವುದರಲ್ಲಿಯೂ ಅತೃಪ್ತಿ ಇದ್ದೇ ಇರುತ್ತದೆ, ಅಥವಾ ಅತೃಪ್ತಿಯೇ ಕೊಂಚ ಹೆಚ್ಚು ಎಂದು ಹೇಳಬಹುದು. ಇದು ತೃಪ್ತಿ ಎನ್ನಿಸಿದ್ದು ನಾಳೆ ಅತೃಪ್ತಿ ಎನ್ನಿಸುತ್ತದೆ. ನಿನ್ನೆ ತೃಪ್ತವಾಗಿದ್ದಕ್ಕೆ ಇಂದು ಅತೃಪ್ತವಾಗಿ ಬಿಡುತ್ತೇವೆ. ಆದರೆ 3 ವಿಷಯದಲ್ಲೂ ಸದಾ ತೃಪ್ತಿ ಇರಬೇಕು, 3 ವಿಷಯದಲ್ಲೂ ಸದಾ ಅತೃಪ್ತಿ ಇರಬೇಕು. ಒಟ್ಟಿನಲ್ಲಿ ಬದುಕಿಗೆ ತೃಪ್ತಿಯೂ ಬೇಕು ಮತ್ತು ಅತೃಪ್ತಿಯೂ ಬೇಕು. ಈ 3 ವಿಷಯಗಳಲ್ಲಿ ಅದು ಹೇಗಿದ್ದರೂ ತೃಪ್ತಿ ಪಡಬೇಕು. ಒಂದೊಮ್ಮೆ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತೆ ಇಲ್ಲದಿದ್ದರೂ ತೃಪ್ತಿ ಪಡಬೇಕು. ಯಾವುದು ಅದು? ಸಂಗತಿಯ ವಿಷಯದಲ್ಲಿ ತೃಪ್ತನಾಗಿರಬೇಕು, ಆಹಾರದ ವಿಷಯದಲ್ಲಿ ತೃಪ್ತನಾಗಿರಬೇಕು, ಸಂಪತ್ತಿನ ವಿಷಯದಲ್ಲಿ ತೃಪ್ತನಾಗಿರಬೇಕು. ಈ 3ರಲ್ಲಿ ತೃಪ್ತನೇ ಆಗಬಾರದು. ಯಾವುದ 3? ದಾನದ ವಿಷಯದಲ್ಲಿ ತೃಪ್ತನಾಗಬಾರದು, ತಪಸ್ಸಿನ ವಿಷಯದಲ್ಲಿ ತೃಪ್ತನಾಗಬಾರದು, ಅರಿಯುವ ವಿಷಯದಲ್ಲಿ ತೃಪ್ತನಾಗಬಾರದು. ಈ 3 ಯಾವತ್ತೂ ಸಾಕು ಎನ್ನಿಸಬಾರದು. ಹಾಗೆ ಆ 3 ಅಷ್ಟೇ ಸಾಕು ಎಂದು ಎನ್ನಿಸಬೇಕು. ಬದುಕಿಗೆ ಸಂಪತ್ತು ಬೇಕೇ ಬೇಕು ಅಲ್ಲವೇ? ಬೇಡ ಎನ್ನುವವರು ಯಾರೂ ಇರಲಾರರು. ಸಂಪತ್ತು ಬೇಕು, ಆ ಸಂಪತ್ತು ಉಳಿಯಬೇಕು ಎಂದಾದರೆ ಈ 3 ಇರಬಾರದು. ಈ 3 ಇರುವಲ್ಲಿ ಸಂಪತ್ತು ದೂರವೇ ಉಳಿಯುತ್ತದೆ. ಯಾವುದ 3? ಔಚಿತ್ಯವನ್ನು ಮೀರಿದ ಔದಾರ್ಯವಿದ್ದರೆ ಸಂಪತ್ತು ದೂರವೇ ಉಳಿಯುತ್ತದೆ. ಹೆಜ್ಜೆ ಹೆಜ್ಜೆಗೂ ಅನುಮಾನ ಪಡುತ್ತಾ ಇದ್ದವನ ಹತ್ತಿರವೂ ಸಂಪತ್ತು ಸುಳಿಯುವುದಿಲ್ಲ. ಯಾರೇನು ಹೇಳುತ್ತಾರೋ ಎಂದು ಸದಾಕಾಲ ಯೋಚನೆ ಮಾಡುವವನ ಹತ್ತಿರಕ್ಕೂ ಐಶ್ವರ್ಯ ಬರುವುದಿಲ್ಲ. ಈ 3ನ್ನು ಬಿಟ್ಟವನಿಗೆ ಸಂಪತ್ತು ಖಂಡಿತ ಸಿದ್ಧಿಸುತ್ತದೆ. ಏನನ್ನೇ ಮಾಡದಿದ್ದರೂ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ಯಾವಾಗ ಮಾಡಬೇಕೋ ಆಗ ಮಾಡಿದರೆ ಮಾತ್ರ ಕಾರ್ಯದ ಪ್ರಯೋಜನ. ಯಾವಾಗಲೂ ಯಾವುದನ್ನು ಮಾಡಿದರೆ ಅದು ನಮಗೆ ಅನುಕೂಲವಾಗದು, ಲಾಭ ತಂದುಕೊಡದು. ಕೊಡುವುದಿರಲಿ, ತೆಗೆದುಕೊಳ್ಳುವುದಿರಲಿ, ಅಥವಾ ಮಾಡಬೇಕಾದದ್ದನ್ನು ಮಾಡುವುದಿರಲಿ, ಕೂಡಲೇ ಯಾರು ಮಾಡುತ್ತಾನೋ ಅವನಿಗೆ ಫಲ ಕೂಡಲೇ ಲಭಿಸುತ್ತದೆ. ಮಾಡದಿದ್ದರೆ ಅದರ ಫಲವನ್ನು ಕಾಲವೇ ಕುಡಿದು ಬಿಡುತ್ತದೆ. ಹಾಗಾಗಿ ಏನನ್ನೇ ಮಾಡದಿದ್ದರೂ ಬೇಗ ಮಾಡೋಣ, ಮಾಡಬೇಕಾದ ಸಮಯದಲ್ಲಿ ಮಾಡಿ ಮುಗಿಸೋಣ. ಬದುಕಿನಲ್ಲಿ ಏನನ್ನೂ ಕಳೆದುಕೊಳ್ಳದೆ ಏನು ಸಿಕ್ಕದು ದಕ್ಕದು, ಇದು ಸತ್ಯ. ಏನನ್ನು ಪಡೆದುಕೊಳ್ಳಬೇಕು ಎಂದರೂ ನಾವು ಇನ್ನೇನೋ ಒಂದನ್ನು ಅಲ್ಲಿ ಬಿಡಬೇಕಾಗುತ್ತದೆ ಅಥವಾ ಕಳೆದುಕೊಳ್ಳಬೇಕಾಗುತ್ತದೆ. ಹಣ ಕೊಡುತ್ತೇವೆ, ಯಾವುದೇ ವಸ್ತುವನ್ನು ಕೊಂಡುಕೊಳ್ಳುತ್ತೇವೆ. ಸಮಯ ಕೊಡುತ್ತೇವೆ, ಯಾವುದೋ ಕಾರ್ಯ ಮಾಡುತ್ತೇವೆ.
ಈ ಕೊಡುವ ಮತ್ತು ಪಡೆದುಕೊಳ್ಳುವ ಅಂಶದಲ್ಲಿ ಪಕ್ಕಾ ಲೆಕ್ಕಾಚಾರ ಬೇಕು. ಸ್ವಲ್ಪ ಪಡೆದುಕೊಳ್ಳುವುದಕ್ಕೆ ಬಹಳವನ್ನು ಕಳೆದುಕೊಳ್ಳಬಾರದು. ಇದೇ ನಿಜವಾದ ಪಾಂಡಿತ್ಯ, ಇದೇ ನಿಜವಾದ ತಜ್ಞತೆ. ಒಂದು ಕಾರ್ಯವನ್ನು ಆರಂಭಿಸುವಾಗಲೇ ಅದರ ಫಲದ ಕುರಿತು ಸರಿಯಾಗಿ ನಿಶ್ಚಯಿಸಿಕೊಳ್ಳಬೇಕು. ಇದರಿಂದ ಏನು ಸಿಗುತ್ತದೆ, ಎಷ್ಟು ದಕ್ಕುತ್ತದೆ ಎಂಬ ಆಧಾರದ ಮೇಲೆ ಆ ಕೆಲಸವನ್ನು ಆರಂಭಿಸಬೇಕು. ವಿಚಕ್ಷಣನಾದವನು ಯಾವ ಕೆಲಸಗಳನ್ನು ಆರಂಭಿಸಬಾರದು ಗೊತ್ತೇ? ಯಾವುದಕ್ಕೆ ಫಲವೇ ಇಲ್ಲವೋ ಆ ಕಾರ್ಯವನ್ನು ಆರಂಭಿಸಬಾರದು. ಯಾವುದಕ್ಕೆ ದುರಂತ ಆಗುತ್ತದೆಯೋ ಆ ಕಾರ್ಯವನ್ನು ಆರಂಭಿಸಬಾರದು. ಯಾವುದಕ್ಕೆ ಲಾಭ ನಷ್ಟಗಳು ಸಮವಾಗಿದೆಯೋ ಆ ಕಾರ್ಯವನ್ನು ಆರಂಭಿಸಬಾರದು. ಯಾವುದನ್ನು ಸಾಧಿಸುವುದಕ್ಕೆ ಸಾಧ್ಯವೇ ಇಲ್ಲವೋ ಅದನ್ನು ಆರಂಭಿಸಬಾರದು. ಇದೇ ವಿಚಕ್ಷಣತೆ, ಇದೇ ವಿವೇಕ, ಇದೇ ಬದುಕಿನ ತಜ್ಞತೆ. ಒಂದು ಕಾರ್ಯವನ್ನು ಆರಂಭಿಸುವಾಗ ಎರಡೂ ವಿಷಯಗಳನ್ನು ಯೋಚಿಸಬೇಕು. ಯಾವುದದು? ಈ ಕಾರ್ಯವನ್ನು ಮಾಡಿದ್ದರಿಂದ ನನಗೇನಾಗುತ್ತದೆ, ಇದನ್ನು ಮಾಡದೇ ಇದ್ದರೆ ನನಗೇನಾಗುತ್ತದೆ ಎಂದು ಯೋಚಿಸಬೇಕು. ಗಮನಿಸಿ, ಮಾಡಿದ್ದರಿಂದ ಏನಾಗುತ್ತದೆ ಎಂದು ಮಾತ್ರವಲ್ಲ, ಇದನ್ನು ನಾನು ಮಾಡದೇ ಇದ್ದರೆ ನನಗೇನು ನಷ್ಟ ಆಗುತ್ತದೆ ಎಂದು ಯೋಚಿಸಬೇಕು. ಹೀಗೆ ಯೋಚಿಸಿ ಅನಂತರ ಆ ಕಾರ್ಯವನ್ನು ಮಾಡಬೇಕೆ, ಮಾಡಬಾರದೆ ಎಂದು ತೀರ್ಮಾನಿಸಬೇಕು. ಸಾಮಾನ್ಯವಾಗಿ ನಾವು ಕಾರ್ಯವನ್ನು ಮಾಡುವ ಮೊದಲು ಮಾಡಿದರೆ ಏನು ಸಿಗುತ್ತದೆ ಎಂದು ಮಾತ್ರ ಯೋಚಿಸಿ ಮಾಡುತ್ತೇವೆ. ಒಂದೊಮ್ಮೆ ಇದನ್ನು ನಾನು ಮಾಡದೇ ಇದ್ದರೆ ಏನು ನಷ್ಟ ಎಂದು ಹೆಚ್ಚಾಗಿ ಯೋಚಿಸುವುದಿಲ್ಲ. ದೇಹ ಶಾಶ್ವತವಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇದು ಅಶಾಶ್ವತವಾದ ದೇಹ. ಇದು ಬಿದ್ದು ಹೋದ ಮೇಲೆ ಇದಕ್ಕೆ ಅಸ್ತಿತ್ವ ಇರುವುದಿಲ್ಲ. ಆದರೆ ಈ ದೇಹ ಬಿದ್ದು ಹೋದ ಮೇಲೆಯೂ ನಮಗೊಂದು ಶಾಶ್ವತತೆ ಇದೆ. ನಾವು ನಿರಂತರವಾಗಿ ಬದುಕುವುದಕ್ಕೆ ಸಾಧ್ಯ. ಈ ದೇಹ ಬಿದ್ದು ಹೋದ ಮೇಲೆಯೂ ಯಶಸ್ಸು ಎನ್ನುವ ದೇಹದಲ್ಲಿ ಬದುಕಿರಬಹುದು. ಹಾಗಾಗಿ ಬಿದ್ದು ಹೋಗುವ ದೇಹಕ್ಕಾಗಿ ಯೋಚಿಸದೆ ಎಂದೆಂದೂ ಅಳಿಯದ ಯಶಸ್ಸಿಗಾಗಿ ಪ್ರಯತ್ನಿಸಬೇಕು. ದೇಹ ಬಿದ್ದು ಹೋದ ಮೇಲೆಯೂ ಆ ಯಶಸ್ಸನ್ನು ದೇಹದಲ್ಲಿ ವ್ಯಕ್ತಿ ಬದುಕಿರುತ್ತಾನೆ. ಯಶಸ್ಸು ಎಂದರೆ ಏನು? ಯಶಸ್ಸು ಎಂಬುದು ಸತ್ಕಾರ್ಯದಿಂದ ಬರುವ ಫಲ. ಒಳಿತು ಮಾಡಿದರೆ ಲೋಕದಲ್ಲಿ ಹೆಸರು ಉಳಿಯುತ್ತದೆ, ಅದುವೇ ಯಶಸ್ಸು. ಬದುಕಿನಲ್ಲಿ ಅದಿಲ್ಲ ಇದಿಲ್ಲ ಎಂದುಕೊಂಡು ಕೊರಗುತ್ತಾ ಇರುತ್ತೇವೆ ಎಂದುಕೊಳ್ಳುವುದು ಮಾತ್ರವಲ್ಲ, ಆ ದೃಷ್ಟಿಗೆ ಇರುವುದೇನೂ ಕಾಣಿಸುವುದೇ ಇಲ್ಲ. ಇಲ್ಲದೇ ಇರುವುದು ಮಾತ್ರ ಕಾಣಿಸುತ್ತದೆ. ಆದರೆ ಈ ಭೂಮಿ ರತ್ನಗಳ ಗಣಿಯಾಗಿದೆ ಎಂದರೆ ಶ್ರೇಷ್ಠವಾದ ವಸ್ತುಗಳಿಂದ ತುಂಬಿದೆ. ಎಲ್ಲಿ ತುಂಬಿದೆ? ಹೆಜ್ಜೆ ಹೆಜ್ಜೆಗೆ ಇಲ್ಲಿ ರತ್ನಗಳಿವೆ ಎಂದರೆ ಹೆಜ್ಜೆ ಹೆಜ್ಜೆಗೆ ಇಲ್ಲಿ ಶ್ರೇಷ್ಠವಾದ ವಸ್ತುಗಳಿವೆ. ಒಂದು ಯೋಜನದಷ್ಟೇ ದೂರದಲ್ಲಿ ಎಂದರೆ ಬಹು ಹತ್ತಿರದಲ್ಲಿಯೇ ರಸದ ಬಾವಿಗಳಿವೆ. ಆದರೆ ಇವು ಭಾಗ್ಯಹೀನರಿಗೆ ಕಾಣಿಸಿಕೊಳ್ಳುವುದಿಲ್ಲ, ಭಾಗ್ಯವಂತರಿಗೆ ಮಾತ್ರ ಇವು ಕಾಣಿಸಿಕೊಳ್ಳುವುದು.